ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮಸ್ಕಾರ. ಫ್ರೀಡಮ್ ರೈಡರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ. ಸೊ ಡೇ 13 ನಾವು ಜೈಪುರಿಂದ ಉದಯ್ಪುರ್ಗೆ ಹೋಗೋ ದಾರಿಯಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ನಿಲ್ಲಿಸಿದ್ವಿ. ಏನಕ್ಕೆ ನಿಲ್ಲಿಸಿದ್ವಿ ಅಂದರೆ ಅಲ್ಲೊಂದು ದೊಡ್ಡ ಬೋರ್ಡ್ ಕಾಣಿಸ್ತಿತ್ತು, ವರ್ಲ್ಡ್ಸ್ ಲಾರ್ಜೆಸ್ಟ್ ಈ ಪರಾಟ ಅಂತ. ಎಷ್ಟು ಅಂದರೆ 32 ಇಂಚಸ್ ಪರಾಟ ಅಂತ. ಅದನ್ನು ನಾವು ತಿನ್ನೋಕ್ಕಾಗಲ್ಲ, ಬಟ್ ಪಕ್ಕದ ಟೇಬಲಲ್ಲಿ ಒಬ್ಬರು ಆರ್ಡ್ರ್ ಮಾಡಿದರು, ಒಂದು ಫ್ಯಾಮಿಲಿ. ಅದನ್ನು ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಅವರು ಅಷ್ಟೇ ಈಸಿಯಾಗಿ ಅದನ್ನು ತಿಂದು ಮುಗಿಸಿದ್ರು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಉದಯ್ಪುರ್ಗೆ ಹೋಗ್ತಾ ಇರ್ಬೇಕಾದ್ರೆ ನಾವು ಇಲ್ಲಿ ಬಂದ್ಬಿಟ್ಟು ಹೈವೇಯಿಂದ ಡಿವಿಯೇಷನ್ ತೊಗೊಂಡು ಅಜ್ಮೇರ್ ಸಿಟಿ ಒಳಗಡೆ ಎಂಟ್ರಿ ಆಗ್ತೀವಿ. ಏನಕ್ಕೆ ಅಂದರೆ ಸ್ನೋ ಯಾರ್ಡ್ ಅನ್ನೋ ಪ್ಲೇಸ್ನ ನೋಡಬೇಕು ಅಂತ. ಸೊ ಈ ಸ್ನೋ ಯಾರ್ಡ್ ಅನ್ನೋ ಪ್ಲೇಸ್ನ ನೋಡಬೇಕು ಅಂತಂದರೆ ನಾವು ಫಸ್ಟ್ ಬಂದುಬಿಟ್ಟು ಅಲ್ಲಿ ಮಾರ್ಬಲ್ಸ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಮ್ಮ ಡೀಟೇಲ್ಸ್ ಕೊಟ್ಬಿಟ್ಟು ಒಂದು ಸಿಂಪಲ್ ಪ್ರೋಸೆಸ್ ಮುಗಿಸ್ಕೊಂಡು ಫ್ರೀ ಆಫ್ ಕಾಸ್ಟ್ ಟಿಕೆಟ್ನ ತೊಗೊಂಡು ಆಮೇಲೆ ನಾವು ಆ ಸ್ನೋ ಯಾರ್ಡ್ ಗೇಟ್ ಹತ್ರ ಬಂದು ಟಿಕೆಟ್ ಚೆಕ್ ಮಾಡಿ ನಮ್ಮನ್ನ ಒಳಗಡೆ ಬಿಡ್ತೀವಿ. ಏನಿಲ್ಲ ಅಂತಂದರೆ ಇದು ಬಂದ್ಬಿಟ್ಟು ನೋಡೋಕೆ ಒಳ್ಳೆ ಸ್ನೋ ಫಾಲ್ ಆಗಿರೋ ಏರಿಯಾ ಥರ ಕಾಣಿಸುತ್ತೆ, ನೀವು ನೋಡ್ಬೋದು. ಬಟ್ ಏನಂತಂದರೆ ಇದನ್ನು ಐಸ್ ಮೈನ್ ಅಂತಲೂ ಕರೀತಾರೆ, ಸ್ವಿಟ್ಜರ್ಲ್ಯಾಂಡ್ ಆಫ್ ರಾಜಸ್ಥಾನ್ ಅಂತಲೂ ಕರೀತಾರೆ. ಹಂಗಂತ ಇದು ರಿಯಲ್ ಸ್ನೋ ಅಲ್ಲ. ಏನು ಅಂತಂದರೆ ಅಜ್ಮೇರಲ್ಲಿ ತುಂಬ ಮಾರ್ಬಲ್ ಫ್ಯಾಕ್ಟ್ರೀಸ್ ಇರುತ್ತೆ. ಆ ಫ್ಯಾಕ್ಟ್ರಿಗಳಲ್ಲಿ ಮಾರ್ಬಲ್ ಕಟ್ ಮಾಡಿದಾಗ ಕಟ್ ಮಾಡಿದ್ದು ಪೌಡರ್ ಬರುತ್ತಲ್ಲ, ವೇಸ್ಟೇಜ್, ಅದನ್ನು ತೊಗೊಂಬಂದು ಡಂಪ್ ಮಾಡ್ತಾರೆ. ಆ ಡಂಪ್ ಮಾಡಿರೋ ಒಂದು ಡಂಪಿಂಗ್ ಯಾರ್ಡಲ್ಲಿರೋ ಈ ಡಂಪ್ ಮಾಡಿರೋ ವೈಟ್ ಪೌಡರೇ ಸ್ನೋ ಥರ ಕಾಣಿಸ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ತುಂಬ ಬಾಲಿವುಡ್ ಶೂಟಿಂಗ್ಸು ನಡೆದಿದೆ. ಫಾರ್ ಲೈಕ್ ಆರ್ಟಿಫಿಷಿಯಲ್ ಸ್ನೋ ಥರ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಶೂಟಿಂಗ್ಸು ಮಾಡ್ತಾರೆ, ಪ್ರೀ ವೆಡ್ಡಿಂಗ್ ಶೂಟು ಕೂಡ ಮಾಡ್ತಾರೆ. ನೋಡ್ಬೋದು ನೀವು ಜನ ಹೆಂಗಿದ್ದಾರೆ ಅಂತ. ವರ್ತ್ ಸ್ಪೆಂಡಿಂಗ್ 1 hour ಇಲ್ಲಿ. ಸೊ ಯಾರೇ ಜೈಪುರಿಂದ ಉದಯ್ಪುರಕ್ಕೆ ಹೋಗ್ಬೇಕಾದ್ರೆ ಅಜ್ಮೇರಲ್ಲಿ ಒಂದು ಸ್ಟಾಪ್ ತೊಗೊಳ್ಳಿ, ಬನ್ನಿ, ಎಂಜಾಯ್ ಮಾಡಿ. ಬನ್ನಿ ಬೇಗ. ಸೆಲ್ಫಿ ಸ್ಟಿಕ್ ತರಬೇಕಾಯ್ತು ನಾವು. ಹಾಂ, ಕರ್ನಾಟಕ ಯಾವೂರಂತೆ? ಯಾವ್ರು ಸರ್? ಬೆಂಗಳೂರು. ಬೆಂಗಳೂರು. ಜೈಪುರ್ ಊರು, ಬೆಂಗಳೂರಲ್ಲಿ ಹಾಳು. ಇಲ್ಲ, ಅವರು ಗಾಡಿ ಇದಾಯಿತು.
ಪ್ರಶಾಂತ್ ಸರ್ ಏನು ಆರ್ಡ್ರ್ ಕೊಟ್ಟಿದ್ದು ನೀವು? ದಾಲ್ ಕಿಚಡಿ. ಎಲ್ಲಿ ದಾಲ್ ಕಿಚಡಿ? ದಾಲು ಕಿಚಡಿ. ದಾಲು ಕಿಚಡಿ. ಕಿಚಡಿ ಮಿಕ್ಸ್ ಮಾಡ್ಕೊಂಡು ನೀವೇ ತಿನ್ಬೇಕು. ಮುಂಜಾನೆ ನೀವೇ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ನೀವೇ ಮಿಕ್ಸ್